ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು ಹೇ 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 ಹೇ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ನಿನ್ನ ರೂಪಿಸಿ ಆ ಬ್ರಹ್ಮ ಬಾರಿ ರಸಿಕ ಮಾಡಿದ ಹೋ ಮದಿರೇಲೆ ನಿನ್ನ ಮೈಯ ಮಾಡಿದ್ದೆ ಒಂದು ಮಾಯ ತುಟಿ ಮೇಲೆ ಸಣ್ಣ ಕಾಯ ಮಾಡುವ ಭಯ ನೀನೇ ನೀಡು ನಿನ್ನ ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ಚಿನ್ನ ನನ್ನ ಪ್ರೀತಿಸು ಅವರಿಬ್ರು ಯಾವುದೇ ಕಾರಣಕ್ಕೂ ಸೇರಬಾರ್ದು. ಸೇರೋದಕ್ಕೆ ನಾನು ಬಿಡೋದಿಲ್ಲ. ಇದೊಂದಾಗ್ಬಿಟ್ರೆ ಗ್ಯಾರಂಟಿ ನನ್ನ ಮಗ ಅವಳ ವಶ ಆಗ್ಬಿಡ್ತಾನೆ. ಆಮೇಲೆ ಅವಳು ಒಂದಲ್ಲ ಒಂದಿನ ನನ್ನನ್ನು ಈ ಮನೆಯಿಂದ ಹೊರಗಡೆ ಹಾಕ್ತಾಳೆ. ಇದು ನನ್ನ ಮನೆ, ನಾನು ಹೊರಗೆ ಹೋಗ್ಬಾರ್ದು. ಏನ್ ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ? ಸುಧಾವ್ರೆ, 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 ಯಾಕೆ ರಾಜಿ ಅವರೇ ಮಲ್ಗಿಲ್ವಾ? ನಿದ್ದೆನೇ ಬರ್ತಾ ಇಲ್ಲ. ಸುಧಾವ್ರೆ, ನಾವೊಂದು ತಪ್ಪು ಮಾಡ್ತಾ ಇದ್ದೀವಿ. ಅಪ್ಪ ಯಾಕೆ ರಾಜಿ ಅವರೇ ಏನಾಯ್ತು? ಏನು ತಪ್ಪು ಮಾಡ್ತಾ ಇದ್ದೀವಿ? ನಮ್ಮ ಮಕ್ಳ ವಿಷಯದಲ್ಲಿ ನಾವು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೌದು ರಾಜಿ ಅವರೇ, ನೀವು ಹೇಳ್ತಾ ಇರೋದು ಸರಿ ಇದೆ. ನಡೀರಿ, ಏನಾದ್ರು ಅನರ್ಥ ಆಗೋಕ್ಕಿಂತ ಮುಂಚೆ ನಾವು ಅದನ್ನ ತಡಿಬೇಕು. ಹೌದು ರಾಜಿ ಅವರೇ, ಬನ್ನಿ.
ಈ ಹೊತ್ತಲ್ಲಿ ಯಾರು ಬಂದ್ರಪ್ಪ ಡಿಸ್ಟರ್ಬ್ ಮಾಡಕ್ಕೆ? ಇಲ್ಲೇ ಇರು, ಬಂದೆ. ನಿಕ್ಕಿ ನಿಕ್ಕಿ, ಏನಮ್ಮ ಸಾರಿ ಕಣ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ದೆ. ಬರ್ಬಾರ್ದಿತ್ತು. ನೀನ್ ಹೋಗಮ್ಮ, ನಾಳೆ ಬಾಮ್ಮ. ಅಯ್ಯೋ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಈ ಟೈಮ್ ಅಲ್ಲ, ಬೇಡಮ್ಮ, ನಾಳೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ನಿಕ್ಕಿ, ಹೇಳದ್ನಲ್ಲ ಮಾತಾಡ್ಬೇಕು ಅಂತ. ಸರಿ, ಈಗೇನು ಅಂತ ಹೇಳು. ಅದು ನಿನಗೆ ಹೇಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪರವಾಗಿಲ್ಲ, ಹಾಗಾದ್ರೆ ನಾಳೆ ಆರಾಮಾಗಿ ಅದನ್ನು ಗೊತ್ತು ಮಾಡ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಓಕೆ, ಇವಾಗ ಹೋಗಮ್ಮ, ನಾಳೆ ಮಾತಾಡೋಣ. ಏಯ್, ಏನೋ ನೀನು? ಅತ್ತೆ, ಏನ್ ವಿಷಯ? ನಿಮ್ಮಿಬ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಬೇಗ ಹೇಳಮ್ಮ ಪ್ಲೀಸ್. ಇರೋ ನಿಖಿಲ್, ಹೇಳ್ತೀನಿ ನೋಡಮ್ಮ. ನೀವಿಬ್ರು ಯಾವ ಗಳಿಗೆಯಲ್ಲಿ ಮದುವೆ ಆದ್ರೂ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆ ಗಳಿಗೆಗೆ ತಕ್ಕ ಹಾಗೆ ಮುಹೂರ್ತ ನೋಡಿ ಮುಂದಿನ ಕಾರ್ಯಗಳನ್ನ ಇಟ್ಕೊಳ್ಳೋಣ ಅಂತ ನಾನು ನಿಮ್ಮಮ್ಮ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಏನಮ್ಮ ಇಷ್ಟೊತ್ತಲ್ಲಿ ನೀವು ಈ ನಿರ್ಧಾರನ ಮಾಡೋದು? ಇಷ್ಟಕ್ಕೂ ನಾವಿಬ್ರು ಮದುವೆ ಆಗಿರೋದು ದೇವಸ್ಥಾನದಲ್ಲಿ. ಅದು ದೇವ್ರ ಇಚ್ಛೆಯಿಂದಾನೇ ಈ ಮದುವೆ ಆಗಿರೋದು. ಮದುವೆನೇ ಟೈಮ್ ನೋಡ್ದೆ ಆಗಿದೆ ಅಂತಂದ್ರೆ ಇದ್ರಲ್ಲಿ ಯಾಕಮ್ಮ ಮುಹೂರ್ತ ನೋಡ್ಬೇಕು? ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಮ್ಮ. ನಿಕ್ಕಿ, ನಾನ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನೀನು ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೊಮ್ಮ. ನಿಖಿಲ್, ದೊಡ್ಡೋರ್ ನಿರ್ಧಾರ ಮಾಡಿದ್ದಾರೆ ಅಂದ್ಮೇಲೆ ಅದ್ರಲ್ಲಿ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಅವ್ರು ಹೇಳ್ದಂಗೆ ಕೇಳೋಣ. ಅವ್ರು ಏನೇ ಹೇಳಿದ್ರು ಅದ್ ನಮ್ಮ ಒಳ್ಳೇದಕ್ಕೆ. ಅಮ್ಮ, ನಡಿ. ಸಾರಿ ಮಾಯಾ, ನಿಮ್ಮತ್ತೆ ಮಾತು ನನಗೂ ಸರಿ ಅನ್ನಿಸ್ತು. ಹಾಗಾಗಿ ಪರವಾಗಿಲ್ಲಮ್ಮ, ಬನ್ನಿ. ಅಯ್ಯೋ, ಇವಳಿಗೇನಾಯ್ತು? ಹಾ, ಏನಾಯ್ತು ಅಂತ ಬೆಳಿಗ್ಗೆ ನಿಧಾನವಾಗಿ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ವಿ ಅಂತೆ. ಹೋಗ್ ಬಿತ್ಕೊಳ. ಅಮ್ಮ, ಎಲ್ಲ ಹಾಳು ಮಾಡ್ಬಿಟ್ರು. ಮಾಯಾ, ಆ? ಒಂದ್ ನಿಮಿಷ. ಅತ್ತೆ, ಅಮ್ಮ ನೀನ್ ಹೋಗಿರು, ನಾನು ಬರ್ತೀನಿ. ಹೇಳಿ ಅತ್ತೆ. ಏಯ್, ಸಾಕ್ ನಿಲ್ಸೆ. ಯಾರ್ ನೀನ್ ಅತ್ತೆ? ಅತ್ತೆ ಅಂತೆ, ಅತ್ತೆ ಅತ್ತೆ ಅಂತ ಕರೆದು ನನ್ ಹೊಟ್ಟೆ ಉರ್ಸ್ಬೇಡ ನೀನು. ಏನು ಶಾಕ್ ಆಯ್ತಾ? ನನ್ ಮಗನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನನ್ ಮನೆ ಮುಂದೆ ನಿಂತಿದ್ಯಲ್ಲ, ನನಗೂ ಇದೇ ತರ ಶಾಕ್ ಆಯ್ತು. ಈಗೆಲ್ಲ ಆಟ ಆಡಿ ನನ್ನ ಮಗನ ಬುಟ್ಟಿಗೆ ಹಾಕೊಳ್ಳೋದು ಅಲ್ದೆ, ಈಗ ಅವನ್ನ ಮದ್ವೆ ಆಗಿ ಅವನ್ನ ನನ್ನಿಂದ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಬಿಡಲ್ಲ ಕಣೆ ನಿನ್ನ. ನಿನ್ನ ಈ ಮನೇಲಿ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಯಾವ ಪ್ರೀತಿ ನಾಟಕ ಆಡಿ ಅವನ್ ತಲೆ ಕೆಡ್ಸಿದ್ಯೋ ಅದೇ ರೀತಿ ನಾನ್ ನಿನ್ನ ಅವನಿಂದ ದೂರ ಮಾಡ್ತೀನಿ. ನೋಡ್ತಾ ಇರೆ. ಇದೆಲ್ಲ ರಗಳೆ ಬೇಡ ಅನ್ಕೊಂಡಿದ್ರೆ ಸೈಲೆಂಟ್ ಆಗಿ ಮನೆಯಿಂದ ಹೊರಟೋಗು. ನೀನ್ ಎಲ್ಲಿರ್ತೀಯೋ ಹೇಗಿರ್ತೀಯೋ ಅದೆಲ್ಲ ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ನನ್ ಮಗನ್ ಕಣ್ಣಿಗೆ ಬೀಳ್ದೆ ಇರೋಷ್ಟು ದೂರ ಹೊರಟೋಗು. ನೀವಿಬ್ರು ತಿಪ್ಪರ್ಲಾಗ ಹೊಡೆದ್ರು ನಿಮ್ಮಿಬ್ರನ್ನ ಒಂದಾಗಕ್ಕಂತೂ ನಾನ್ ಬಿಡೋದಿಲ್ಲ. ಆದಷ್ಟು ಬೇಗ ನಿರ್ಧಾರ ಮಾಡು. ನೀವು ಬದಲಾಗಿದ್ದೀರಾ ಅಂತ ಅನ್ಕೊಂಡೆ ಅತ್ತೆ, ಆದ್ರೆ ನೀವು ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅತ್ತೆ. ಇಲ್ಲಿತ್ಕೊಂಡೇ ನಿಮ್ ಪ್ರೀತಿನ ಪಡ್ಕೊಳ್ತೀನಿ. ಇದೇ ನನ್ನ ನಿರ್ಧಾರ.